ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ನಾನಿವತ್ತು ನಮ್ಮ ಗಾರ್ಡನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಈ ರೀತಿಯ ಒಂದು ಸಪ್ಪನ್ನು ಬೆಳೆದಿದ್ದೀವಿ. ಈ ಸೊಪ್ಪು ಯಾವುದು ಅಂತ ನಿಮಗೆ ಗೊತ್ತಾ? ಈ ಸೊಪ್ಪಿನ ಹೆಸರು ಬಂದು ಅಣ್ಣೆ ಸೊಪ್ಪು ಅಂತ ಹೇಳ್ತೀವಿ. ಈ ಒಂದು ಅಣ್ಣೆ ಸೊಪ್ಪನ್ನ ಉಪಯೋಗಿಸಿ ಹಲವಾರು ವಿಧದ ಸಾಂಬಾರುಗಳನ್ನ ಮಾಡ್ತೀವಿ. ಅದರಲ್ಲಿ ಒಂದು ವಿಧವಾದ ಮಜ್ಜಿಗೆ ಸಾಂಬಾರು, ಅಣ್ಣೆ ಸೊಪ್ಪು ಹಾಕಿ ಯಾವ ರೀತಿ ಮಜ್ಜಿಗೆ ಸಾಂಬಾರು ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಸಾಂಬಾರು ಮಾಡೋದಕ್ಕೆ ಅಗತ್ಯವಾಗಿ ಎಷ್ಟು ಸೊಪ್ಪು ಬೇಕೋ ಅಷ್ಟು ಸೊಪ್ಪನ್ನು ನಾನು ಈಗ ನಮ್ಮ ತೋಟದಿಂದ ಕಿತ್ಕೋತಾ ಇದ್ದೀನಿ. ನೋಡಿ ಎಷ್ಟು ಹುಲುಸಾಗಿ ಬೆಳೆದಿದೆ. ಈ ಒಂದು ಸೊಪ್ಪಿಗೆ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ದಿರ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಈ ಸೊಪ್ಪನ್ನು ಬೆಳೆದಿದ್ದೀವಿ. ಇವತ್ತು ನಾನು ಒಂದು ಬೌಲ್ ಆಗೋಷ್ಟು ಸೊಪ್ಪನ್ನು ನಾನು ಕಿತ್ಕೊಂಡಿದ್ದೀನಿ. ಈಗ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಸಾಂಬಾರು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಒಂದು ಬೌಲ್ನಷ್ಟು ಅಣ್ಣೆ ಸೊಪ್ಪು, ಒಂದು ಕಟ್ಟಿನಷ್ಟಿದೆ ಅಣ್ಣೆ ಸೊಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ. ನಾನು ಮೊಸರನ್ನ ಸ್ವಲ್ಪ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇದೆ. ಏಕೆಂದರೆ ಇದು ನಾನು ಒನ್ ಟೈಮ್ ಮಾಡೋದ್ರಿಂದ ಇಷ್ಟು ಮಜ್ಜಿಗೆ ಸಾಕಾಗುತ್ತೆ. ಜೊತೆಗೆ ಈ ಸಾಂಬಾರು ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಈ ಮಸಾಲ ಮಾಡೋದಕ್ಕೆ ಏನೇನು ಬೇಕಪ್ಪ ಅಂದರೆ 2 ಸ್ಪೂನಷ್ಟು ಕಾಯಿ ತುರಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಉಂಡೆ ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 6 ರಿಂದ 8 ಮೆಣಸು, ಜೊತೆಗೆ 1 ಟೀ ಸ್ಪೂನಷ್ಟು ಹುರಿಗಡಲೆ. ಇಷ್ಟು ಸಾಮಗ್ರಿಗಳಿಂದ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, 1 ಗರಿ ಕರಿಬೇವು. ಇಷ್ಟು ಸಾಮಗ್ರಿಗಳನ್ನ ತಗೊಂಡು ನಾವು ರುಚಿಕರವಾದ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ತಗೊಂಡಿರೋ ಅಂತಹ ಸೊಪ್ಪನ್ನು ಇದನ್ನು ಸಣ್ಣದಾಗಿ ನಾವು ಬೇರೆ ಬಸ್ಸಾರಿಗೆಲ್ಲ ಕಟ್ ಮಾಡೋ ಥರ ಸಣ್ಣದಾಗಿ ಕಟ್ ಮಾಡೋದು ಬೇಡ. ಈ ಸೊಪ್ಪು 2 ಪೀಸ್ ಮಾಡಿದ್ರೆ ಸಾಕು. 2 ಪೀಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದೇ ವಿಸಿಲ್, ನೀವು ಓಪನ್ನಲ್ಲಾದರೂ ಮಾಡಿ ಅಥವಾ ನಿಮಗೆ ಸಮಯ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಒಂದು ವಿಸಲ್ ತೊಗೊಳ್ಳೋಣ. ಆಮೇಲೆ ಅಷ್ಟರಲ್ಲಿ ಆ ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಈ ಮಸಾಲನ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಾನು ತೊಗೊಂಡಿರೋ ಸೊಪ್ಪೆಲ್ಲ 2 ಪೀಸಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ ಹೆಚ್ಚು ನೀರನ್ನು ಸೇರಿಸೋದು ಬೇಕಿಲ್ಲ. ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ. ಏಕೆಂದರೆ ಈ ಬರೋಂಥ ಕಟ್ಟನ್ನು ನಾವು ಸಾಂಬಾರು ಯೂಸ್ ಮಾಡಲ್ಲ. ಬರೀ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು. ಏಕೆಂದರೆ ಇದು ಮಜ್ಜಿಗೆಗೆ ನಾವು ಸಾರು ಕುಡಿಸೋದ್ರಿಂದ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಅರ್ಧ ಗ್ಲಾಸ್ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಒಂದು ವಿಸಿಲ್ ತೊಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ನಾನು ತೊಗೊಂಡಿರೋಂಥ ಒಂದೊಂದೇ ಪದಾರ್ಥಗಳನ್ನ ಜಾರಲ್ಲಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಕಾಯಿ, ಜೊತೆಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೊತೆಗೆ ಈ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಈ ಮೆಣಸಿನ್ಕಾಯಿನ ಸ್ವಲ್ಪ, ನಾವು ತೊಗೊಂಡಿರೋಂಥ ಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಹಾಕಬೇಕು. ಹಸಿ ಮೆಣಸಿನ್ಕಾಯಿ ಹಾಕಬಾರ್ದು, ಅದು ಹಸಿ ವಾಸನೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನೊಂದ್ಸರಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಹುರಿದಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಪಪ್ಪು, ಇಷ್ಟನ್ನು ಸಹ ಜಾರಿಸ್ಬಿಟ್ಟು ನೀಟಾಗಿ ಇದಿಕ್ಸ್ಕೊಂಡು ಬರ್ತೀನಿ. ಕುಕ್ಕರಿಂದ ಬೆಂದಿರೋ ಸೊಪ್ಪನ್ನ ನಾನು ಈಚೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಸ್ತು ಈ ಲೋಟದಲ್ಲಿರೋದು ಇಷ್ಟು ಕಟ್ಟಿದೆ. ಈ ಸೊಪ್ಪನ್ನ ಒಂದು ತಟ್ಟೆನಲ್ಲಿ ನೀಟಾಗಿ ಆರೋದಕ್ಕೆ ಬಿಡಬೇಕು. ಈ ಸೊಪ್ಪು ತುಂಬ ತಣ್ಣಗೆ ಆರಬೇಕು. ಯಾಕೆ ಅಂತಂದರೆ ಈ ಸೊಪ್ಪನ್ನು ನಾವು ಮಜ್ಜಿಗೆ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ನೋಡಿ, ಈಗ ಈ ಟೈಮಲ್ಲಿ ನಾವು ತೊಗೊಂಡಿರೋಂಥ ಉಪ್ಪನ್ನು ಈ ಮಜ್ಜಿಗೆಗೆ ಸೇರಿಸ್ತೀನಿ. ಸೇರಿಸಿದಾದ್ಮೇಲೆ ಈ ಸೊಪ್ಪಿದೆಯಲ್ಲ, ಬೆಂದಿರೋಂಥ ಸೊಪ್ಪನ್ನು 1 ಸ್ಪೂನಷ್ಟು ಸೊಪ್ಪನ್ನ ಈ ಮಸಾಲ ರುಬ್ಬಿದ್ದೀನಲ್ಲ ಇದರಲ್ಲಿ ಈ ಅಣ್ಣೆ ಸೊಪ್ಪನ್ನ ಹಾಕಬೇಕು. ಯಾಕೆಂದರೆ ರುಬ್ಬಿದಾಗ ಅಣ್ಣೆ ಸೊಪ್ಪಿನ ಫ್ಲೇವರು ಸಾರು ಒಳಗಡೆ ಬಿಡಬೇಕಲ್ಲ, ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸೊಪ್ಪನ್ನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇನ್ನು ಉಳಿದಿರೋಂಥ ಸೊಪ್ಪು ನಾವು ಈ ಮಜ್ಜಿಗೆ ಒಳಗಡೆಗೆ ಹಾಕಿ 1-2 ನಿಮಿಷ ಬಿಡೋಣ. ತೊಗೊಂಡ್ರೆ ಎಲ್ಲ ಸೊಪ್ಪನ್ನು ಸಹ ನೋಡಿ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ನೋಡ್ತಾಯಿರಿ ಚೆನ್ನಾಗಿ, ಯಾಕೆಂದರೆ ಅಣ್ಣೆ ಸೊಪ್ಪಿನ ರಸ ಎಲ್ಲ ಮಜ್ಜಿಗೆ ಒಳಗಡೆ ಸೇರಿಕೊಳ್ಬೇಕು. ಈಗೆಲ್ಲ 1-2 ನಿಮಿಷ ಬಿಡೋಣ.
ಇದೆಲ್ಲ ಚೆನ್ನಾಗಿ ಅದ್ರೊಳಗೆ ಬಿಡೋ ಅಷ್ಟರಲ್ಲಿ ಈ ತೊಗೊಂಡಿರೋಂಥ ಮಸಾಲಾಗೆ ಸೊಪ್ಪು ಹಾಕಿದ್ದೀನಲ್ಲ ಇದನ್ನು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿನವರೆಗೂ ಇದು ಸೊಪ್ಪು ಮಜ್ಜಿಗೆ ಒಳಗಡೆ ಇರಲಿ. ನೋಡಿ, ಸೊಪ್ಪು ಹಾಕಿದ್ಮೇಲೆ ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ಬಂದೀನಿ. ಎಷ್ಟು ನೀಟಾಗಿದೆ. ಈಗೇನು ಮಾಡಬೇಕಪ್ಪ ಅಂದರೆ ಈ ಸೊಪ್ಪು ಮಜ್ಜಿಗೆಯಲ್ಲಿ ಹಾಕಿದ್ದೀವಲ್ಲ ಇದನ್ನು ಸ್ವಲ್ಪ ಈ ರೀತಿ ತುಂಬ ಹಿಂಡಬಾರ್ದು, ಸಾಫ್ಟಾಗಿ ಸ್ವಲ್ಪ ಮಜ್ಜಿಗೆ ಅದರಲ್ಲಿ ಇರಬೇಕು. ಈ ರೀತಿ ಹಿಂಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಯಾಕೆಂದರೆ ಇದು ಪಕ್ಕಕ್ಕೆ ಪಲ್ಯ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸಾರಲ್ಲಿ ಅಷ್ಟೊಂದು ಬಿಡೋಂಗಿಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಿಂಡಿ, ತುಂಬ ಟೈಟಾಗಿ ಹಿಂಡೋದು ಬೇಡ. ಎಲ್ಲ ಸೊಪ್ಪನ್ನು ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದು ಈ ಬೌಲಲ್ಲಿ ಹಾಕ್ಕೊಳ್ಳೋಣ. ಇಷ್ಟು ಸೊಪ್ಪಿದ್ರೆ ಏನು ತೊಂದರೆ ಇಲ್ಲ, ಅದು ಸಾಂಬಾರು ಜೊತೆಲಿದ್ರೂ ಚೆನ್ನಾಗಿರುತ್ತೆ. ಎಷ್ಟು ನಿಮ್ಮ ಕೈಗೆ ಸಿಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಇನ್ನು ಉಳಿದಿರೋ ಅಂಥ ಸೊಪ್ಪು ಇದ್ರೊಳಗಡೆ ಇರಲಿ. ಈ ರೀತಿ ಸೊಪ್ಪೆಲ್ಲ ತೆಗ್ದಿದ್ದಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಇದ್ರೊಳಗಡೆ ಸೇರಿಸ್ಬೇಕು. ನೋಡಿ, ಸೇರಿಸಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾವು ಇದಕ್ಕೆ ನೀರೇನು ಯಾವುದು ಹೊಸ್ದಾಗಿ ಸೇರಿಸೋಂಗಿಲ್ಲ. ಈ ಸೊಪ್ಪು ಬೇಯಿಸಿರೋ ಸ್ವಲ್ಪ ಇರುತ್ತಲ್ಲ, ಆ ಸೊಪ್ಪು ಬೇಯಿಸಿರೋ ಕಟ್ಟನ್ನೇ ನಾನು ಈ ಸಾಂಬಾರೊಳಗಡೆ ಸೇರಿಸ್ತೀನಿ. ಈ ಟೈಮಲ್ಲಿ ಅತಿ ಜಾಸ್ತಿ ಏನು ಸೇರಿಸೋದು ಬೇಡ. ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿಕೊಂಡು ನಾವು ಜಾರ್ ಕ್ಲೀನ್ ಮಾಡಿ ಈ ಮಸಾಲ ಇದರಲ್ಲಿ ಸೇರಿಸೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಜಾರೆಲ್ಲ ನೀಟಾಗಿ ಇದರಲ್ಲಿ ಹಾಕಿದ್ದೀನಿ. ಈಗ ಇನ್ನು ಸ್ವಲ್ಪ ಸೊಪ್ಪಿನಂಥದ್ದು ಮಾತ್ರ ಉಳ್ಕೊಂಡಿದೆ, ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಕರೆಕ್ಟಾಗಿದೆ, ಜಾಸ್ತಿ ತೆಳು ಇಲ್ಲ, ಗಟ್ಟಿನೂ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿಯಾಗಿರಬೇಕು. ಯಾಕೆಂದರೆ ಮುದ್ದೆ, ಅನ್ನ ಎಲ್ಲದಕ್ಕೂ ಇದು ಸೆಟ್ ಆಗಬೇಕು ಅಂದರೆ ತೀರ ನೀರಾಗಿದ್ದರೆ ಚೆನ್ನಾಗಿರಲ್ಲ. ಹೇಳ್ಬೇಕು ಅಂದರೆ ನೀರನ್ನೇ ಸೇರಿಸಬೇಡಿ, ಬರೀ ಮಜ್ಜಿಗೆ ಜೊತೆನೇ ಮಾಡಬೇಕು ಇದನ್ನು. ಈಗ ಇಷ್ಟು ರೆಡಿ ಆದಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ನೋಡಿ, ಸ್ಟವ್ ಮೇಲೆ ಒಗ್ಗರಣೆ ಬೌಲ್ ಇಟ್ಟಿದ್ದೀನಿ. ಅದಕ್ಕೆ 1 ರಿಂದ 1.5 ಸ್ಪೂನ್ ಹಾಕ್ತೀನಿ ಎಣ್ಣೆ ಹಾಕಿ. ಇದಕ್ಕೇನು ಹೆಚ್ಚು ಒಗ್ಗರಣೆಗೇನು ಸೇರಿಸೋದು ಬೇಕಾಗಿಲ್ಲ. ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟು ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಸಾಕಾಗುತ್ತೆ. ಈಗ ಎಣ್ಣೆ ಕಾಯ್ತಾ ಬಂದಿದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡೀಲಿ. ನೋಡಿ, ಸಾಸಿವೆ ಎಲ್ಲ ಚಿಕ್ಕ ಸಿಡಿತಾ ಇದೆ. ಇನ್ನು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಒಗ್ಗರಣೆನ ನಾವು ಸಾಂಬಾರು ಒಳಗಡೆ ಸೇರಿಸೋಣ. ಸ್ವಲ್ಪ ಸಾಂಬಾರು ಇದೆಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಎಲ್ಲ ಅದರಲ್ಲಿ ಸೇರಿಸಿದ್ರೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಯಾಗೂ ಇದೆ. ಅಲ್ಲಿಗೆ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಸವಿಯಲು ಸಿದ್ಧವಾಗಿದೆ. ಈ ರೀತಿ ಇನ್ನೂ ಒಳ್ಳೊಳ್ಳೆ ಹೆಲ್ತಿ ರೆಸಿಪೀಸ್ನ ನಿಮಗಾಗಿ ಮಾಡ್ತಾ ಇರ್ತೀನಿ. ನೀವು ತಪ್ಪದೆ ನನ್ನ ಚಾನಲ್ನ ನೋಡ್ತಾ ಇರಿ. ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ, ಇದ್ರ ರುಚಿ ಹೇಗಿತ್ತು ಅಂತ ಹೇಳಿ. ಜೊತೆಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.